ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಅಮ್ಮನ ಪ್ರತಿನಿಧಿ ಈ ವಿಡಿಯೋ ವಿಚಾರ ಏನು ಹೆಲ್ಮೆಟ್ಟು ಟೂ ವೀಲರ್ನಲ್ಲಿ ಹಾಕ್ಕೊಳ್ತೇವೆ. ಓಕೆನಾ? ದೇವ್ರಿಗೆಲ್ಲ ಒಂದು ರೀತಿ ಕಿರೀಟ ಇತ್ತು ಅಂತ ಹೋಲಿಸ್ತೇವೆ. ಫೋರ್ ವೀಲರ್ ಯಾರ್ಯಾರು ಸೀಟ್ ಬೆಲ್ಟ್ ಹಾಕ್ಕೊಳ್ತಾರೆ? ಸೀಟ್ ಬೆಲ್ಟ್ ಹಾಕಿದ್ರೆ ಆಕ್ಸಿಡೆಂಟ್ ಆದಂಥ ಟೈಮಲ್ಲಿ ಏರ್ ಬ್ಯಾಗ್ ಇದ್ರೆ ಏರ್ ಬ್ಯಾಗ್ ಓಪನ್ ಆಗುತ್ತೆ, ಅವ್ರನ್ನ ತಡೆಯುತ್ತೆ. ಇದೆಲ್ಲ ಗೊತ್ತಿದೆ. ನಾನು ಒಂದ್ಸರಿ ದಾವಣಗೆರೆಯ ವಕೀಲರೊಬ್ಬರು ಮಾತಾಡ್ತಾ, ಸರ್ ನಮ್ಗೆ ಇತ್ತೀಚೆಗೆ ನನ್ನ SUV 3 ಪಲ್ಟಿ ಹೊಡಿತು ಸರ್. ಆದರೂ ನನಗೇನೂ ಆಗಲಿಲ್ಲ ಸರ್ ಅಂದರು. ಅವ್ರು ಪ್ರೆಸ್ ಕಾನ್ಫರೆನ್ಸೇ ಕರೀತಾರೆ. ಓಕೆ. ಸೊ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅದರೊಳಗಡೆ ಅವರು ಶೇರ್ ಮಾಡ್ಕೋತಾರೆ. ಓಕೆ. ಶೇರ್ ಏನು ಹೇಳ್ತಾರೆ ಅವಾಗ? ನನ್ನ ಸೀಟ್ ಬೆಲ್ಟ್ ನನ್ನ ಅಮ್ಮನಂತೆ ನನ್ನನ್ನು ತೋಳ್ತೆಕ್ಕೆಯಲ್ಲಿ ಅಮ್ಮ ಹಿಡಿದಿಟ್ಟುಕೊಳ್ಳೋ ಥರ ನನ್ನನ್ನು ಸೀಟ್ ಬೆಲ್ಟ್ ಹಿಡಿದಿಟ್ಕೊಂಡಿತ್ತು ಅಂತ ಹೇಳ್ತಾರೆ. ನಾನು ಹಾಗಾಗಿ ಯಾರ್ಯಾರು ಡ್ರೈವರ್ಸ್ ಟ್ರೈನಿಂಗ್ ಮಾಡೋ ಸಂದರ್ಭ ಬಂದಾಗೆಲ್ಲ ಈ ಮಾತನ್ನು ಹೇಳ್ತಾ ಇರ್ತಾನೆ. ಹಾಗಾಗಿ ನಾನು ಕೂಡ ಐ ಥಿಂಕ್ ಮೋರ್ ದೆನ್ 99% ಸೀಟ್ ಬೆಲ್ಟ್ ಡ್ರೈವ್ ಮಾಡೋ ಸಂದರ್ಭದಲ್ಲಿ ವೇರ್ ಮಾಡ್ತಾ ಇದ್ದೇನೆ. ಓಕೆ. ಸೊ ನಾವೆಲ್ಲೋ ಹತ್ರಕ್ಕೆ ಹೋಗಿ ಬರಬೇಕು, 1 ಕಿಲೋಮೀಟ್ರ್ ಯಾಕ್ಸಿಗೆ ಹಾಕ್ಕೋಬೇಕು. ಆಮೇಲೆ ಪೊಲೀಸ್ ಇಲ್ವಲ್ಲ, ಈ ಸುಮಾರು ಜನ ಏನು ಅಂದರೆ ಪೊಲೀಸ್ಗೋಸ್ಕರ ಹಾಕ್ಕೊಳ್ತಾರೆ. ಆ ಥರ ಹಾಕ್ಕೊಳ್ಳುವಂಥದ್ದು ಬೇಡ ಅನ್ನುವಂಥದ್ದು ಕೂಡ ಈ ಒಂದು ಮಾತಿನ ಮರ್ಮ. ನಿಮಗೆಲ್ಲ ಗೊತ್ತಿದೆ, ನಾನು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ನು ಕೂಡ ಆಗಾಗ ಮಾತಾಡಿಸ್ತಾ ಇರ್ತಾನೆ. ಅವ್ರಿಗೂ ಇದ್ರ ಬಗ್ಗೆ ಏನು ಅಭಿಪ್ರಾಯ ಅಂತ ತಿಳ್ಕೊತಾ ಅವರು ಕೂಡ ಅವರ ಸಂವಹನ ಕೌಶಲ್ಯ ಮುಂದುವರಿಲಿ, ಬೆಳೀಲಿ, ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ನಮ್ಮ ಜೊತೆ ಕಟ್ಟೆ ಯರಿಸ್ವಾಮಿ ಇದ್ದಾರೆ, ಹೊಸದಾಗಿ ನಮ್ಮ ಕೋರ್ಸ್ ಸೇರಿದ್ದಾರೆ. ಅವರ ಒಂದು ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕೇಳೋಣ. ಕಟ್ಟೆ ಯರಿಸ್ವಾಮಿಯವರೇ, ತಮ್ಮ ಒಂದು ಅನಿಸಿಕೆ ತಿಳಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಟ್ಟೆ ಯರಿಸ್ವಾಮಿ, 76 ವೆಂಕಟಾಪುರ. ಈ ತರಬೇತಿಗೆ ನಾನು ಸೇರಿ ಈಗ ಒಂದು 7-8 ಕ್ಲಾಸು ನಾನು ಈಗ ಆನ್ಲೈನಲ್ಲಿ ಜಾಯ್ನ್ ಆಗಿದ್ದೀನಿ. ಒಂದು ಆಫ್ಲೈನ್ ಮಾಸ್ಟರ್ ಕ್ಲಾಸಲ್ಲಿ ಜಾಯ್ನ್ ಆಗಿದೆ. ಸಾಕಷ್ಟು ನಾನು ಬದಲಾವಣೆ ಆಗಿದ್ದೀನಿ. ಯಾಕಂದರೆ ಒಂದು ಮಾತಾಡೋದರಲ್ಲಿ ಆಗಿರ್ಬೋದು, ಹಾಗೆ ನನ್ನ ಬರವಣಿಗೆಯಲ್ಲಿ ಆಗಿರ್ಬೋದು. ಯಾಕಂದರೆ ನಾವೊಂದು ಏನೇ ಒಂದು ಗುರಿ ಇಟ್ಕೊಂಡಿರ್ತೀವಲ್ಲ, ಆ ಗುರಿ ನಮ್ಮದು ಸಾಧನೆ ಆಗಬೇಕಪ್ಪ ಅಂತಂದರೆ ಅದರಿಂದ ನಾವು ಫಾಲೋ ಅಪ್ ಮಾಡ್ತಾ ಹೋದ್ರೆ ಮಾತ್ರ ಅದು ಸಾಧ್ಯ. ಬಟ್ ನಮ್ಮ ಜಯಪ್ರಕಾಶ್ ಸರ್ ನಗತೇಳವರು 8 ಮಾಡೆಲ್ಸ್ ವಿಡಿಯೋಗಳು ನಮಗೆ ಇವತ್ತು ನಾನೇನು ಕೋರ್ಸಿಗೆ ಸೇರಬೇಕಾದ್ರೆ ಹಾಕಿದ್ರು. ಆ ಕೋರ್ಸ್ಗಳನ್ನ ನೀವು ಮುಗಿಸ್ಕೊಂತ ಬರ್ರಿ, ನಿಮ್ಮಲ್ಲಿ ಬದಲಾವಣೆ ಸಾಧ್ಯ ಆಗುತ್ತಂತ ಅವರು ಹೇಳಿದರು. ಹಾಗಾಗಿ ನಾನು 8 ಮಾಡೆಲ್ಸ್ ವಿಡಿಯೋಗಳಲ್ಲಿ ನಾನು ಫಸ್ಟು ಆಯ್ಕೆ ಮಾಡ್ಕೊಂಡಿದ್ದು ಪಬ್ಲಿಕ್ ಸ್ಪೀಕಿಂಗ್ ಅಂತೇಳಿ. ಅದರಲ್ಲಿ ಒಂದು ಟೋಟಲು ಒಂದು 34 ವಿಡಿಯೋಸ್ ಬರ್ತವೆ. ಆ 34 ವಿಡಿಯೋಸ್ಗಳು ಒಂದೊಂದು ವಿಡಿಯೋಲ್ಲಿ ಒಂದೊಂದು ಅರ್ಥ ತೋರಿಸುತ್ತೆ ನಮಗೆ. ಹಾಗಾಗಿ ಇವತ್ತು ಅದು ನಾನು 34 ವಿಡಿಯೋಸ್ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ಆ ಪಬ್ಲಿಕ್ ಸ್ಪೀಕಿಂಗ್ ವಿಡಿಯೋಸಲ್ಲಿ ನಮ್ಮ ಮಾತಿನ ಶೈಲಿ ಆಗಿರ್ಬೋದು, ನಾವು ಯಾವ ರೀತಿ ಮಾತಾಡಬೇಕು, ಹಾಗೆ ನಮ್ಮ ನಡವಳಿಕೆ ಹೇಗಿರಬೇಕು, ನಾವೊಂದು ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಯಾವ ರೀತಿ ಇರಬೇಕು, ಅಥವಾ ಸಾಕಷ್ಟು ವಿಷಯಗಳ ಬಗ್ಗೆ, ಆಮೇಲೆ ನಮ್ಮ ಸ್ಕಿಲ್ಸ್ ಹೇಗಿರಬೇಕು, ಆ ಥರ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಹಾಗಾಗಿ ತಾವು ಕೂಡ 8 ಮಾಡೆಲ್ಸ್ ತಮ್ಗೆ ಯಾರ್ಯಾರು ಕೊಟ್ಟಿದ್ದಾರಲ್ಲ, ಈಗ ಸಿಲ್ವರ್ ಕೋರ್ಸ್ ಆಗಿರ್ಬೋದು ಅಥವಾ ಗೋಲ್ಡನ್ ಕೋರ್ಸ್ ಆಗಿರ್ಬೋದು, ಅದನ್ನು ಯಾಕಂದರೆ ನಾನು ನೋಡಿಬಿಟ್ಟು ಹೇಳ್ತಾ ಇರೋದು, ಅಂಥ ಕೋರ್ಸು ನಮಗೆ ಸಿಗಲ್ಲ. ನಾನು ಸಾಕಷ್ಟು ಈಗ ಜನವರಿ 1ರಿಂದ ಸಾರು ಹೇಳಿದರು, ನೀನು ಒಂದು ಚಿಕ್ಕದು ವಿಡಿಯೋ ನಿನ್ಗೆ ಏನು ಬರ್ತದೆ ಮಾಡೋದು. ನಾನು ಒಂದು ವಿಡಿಯೋ 1ರಿಂದ 30 ನಿಮಿಷ ತಗೊಳ್ಳೋಕ್ಕೆ ಸುಮ್ಮನೆ ಯಾವುದೋ ಒಂದು ಪದಗಳ ಬಗ್ಗೆ ಹೇಳೋಕ್ಕೆ 4-5 ಸಲ ವಿಡಿಯೋನ ಮಾಡಿ, ಮತ್ತೆ ಅದು ಚೆನ್ನಾಗಿ ಬಂದತ್ತೆ ಇಲ್ಲ ನೋಡೋದು, ಸರಿಗೆ ಪದ ವಾಕ್ಯ ಆಗಲಿಲ್ಲ ಅಂದರೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡಿ ಅದನ್ನ ಬಿಡೋವರೆಗೆ, ನಾನು ಮಾಡೋವರೆಗೆ ಬಿಡಲ್ಲ. ಒಂದು ವಿಡಿಯೋ ಕನಿಷ್ಠ ಅರ್ಧ ಗಂಟೆ ತೊಗೋತೀನಿ.
ಬಟ್ ಅವ್ರು ನಮ್ಮ ಸಾರು ಇದಾರಲ್ಲ, ಒಂದು ವಿಡಿಯೋ ಮಾಡ್ಬೇಕು, ಅದು ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಕನಿಷ್ಠ 20ರಿಂದ 1 ತಾಸು ವಿಡಿಯೋ ಮಾಡಿ ಅದ್ರ ಬಗ್ಗೆ ಅರ್ಥ ಮೂಡಿಸಿದಾರಲ್ಲ, ತುಂಬಾ ನನಗಂತೂ ಅದು ಹೇಗ್ ಸಾಧ್ಯನೋ ಅವ್ರಿಗೆ ನಾವು ತುಂಬಾ ಇದು ಹೇಳ್ಬೇಕು. ಎಸ್, ಯಾಕಂದ್ರೆ ಯರಿಸ್ವಾಮಿ ಅವರೇ, ಈಗ ನಮ್ಮ ವೀಕ್ಷಕರು ಏನಿದು ಯರಿಸ್ವಾಮಿ ಅವರು ವಿಷಯ ಬಿಟ್ಟು ಮಾತಾಡ್ತಾರೆ ಅನ್ಕೊಂತಾರೆ. ಅಂದ್ರೆ ನಾವು ಆನ್ಲೈನ್ ಕೋರ್ಸ್ನಲ್ಲಿ ಇವರೆಲ್ಲ ಸ್ಟೂಡೆಂಟ್ಸ್ ಆದ್ರಿಂದ ಅವರು ಆ ಒಂದು ಮಾಡ್ಯೂಲ್ ನೋಡಿದ್ದಕ್ಕೇನೆ ಅವರು ತುಂಬಾ ಪುಳಕಿತರಾಗಿದ್ದಾರೆ, ಹಾಗಾಗಿ ಮಾತಾಡ್ತಾ ಇದ್ದಾರೆ. ಯರಿಸ್ವಾಮಿ ಅವರೇ, ಈ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಬಗ್ಗೆ ಒಂದೆರಡು ಮಾತು. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಷಯ ಬಂದ್ಬಿಟ್ಟು ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್, ಅಮ್ಮನ ಪ್ರತಿನಿಧಿ ಅಂತ ಹೇಳಿ. ಈಗ ನಾವು ಸಾಕಷ್ಟು ಹೆಲ್ಮೆಟ್ ಇಲ್ದಂಗೆ ಇರ್ಲಿ ಬಿಡಪ್ಪ, ಇಲ್ಲೇ ಲೋಕಲ್ ಅಡ್ಡಾಡೋದಕ್ಕೆ ಹೆಲ್ಮೆಟ್ ಹಾಕಬೇಕು ಹಾಗೆ ಈಗ ಅಂತ ಅಡ್ಡಾಡ್ತೀವಿ. ಆಮೇಲೆ ನಾವು ಪೊಲೀಸರು ಬಂದಾಗ ಈಗ ಸಾಕಷ್ಟು ಕಡೆ ಸಿಟಿಗಳಿಗೆಲ್ಲ ಪೊಲೀಸರು ಕಂಪಲ್ಸರಿ ಇದು ಮಾಡಿದ್ದಾರೆ. ಆಗಿನ ಪೂರ್ತಿ ಹಾಕೊಳ್ಳೋದು, ಆಮೇಲೆ ಮತ್ತೆ ತೆಗೆದು ಬಿಡೋದು, ಆ ತರ ಮಾಡೋದ್ರಿಂದ ನಮಗೆ ಯಾಕಂದ್ರೆ ಆಕ್ಸಿಡೆಂಟ್ಗಳು ಆಗೋದ್ರಿಂದ ನಂಬ್ಕೊಂಡು ಇಡೀ ಜಗತ್ತೇ ನೋಡ್ತಾ ಇದ್ರೆ, ನೋಡ್ಕೊಂಡು ನಮ್ಮ ಫ್ಯಾಮಿಲಿಗಳು ಇರ್ತವೆ, ನಮ್ಮ ಕುಟುಂಬಗಳು ಇರ್ತವೆ. ಅವರಿಗೋಸ್ಕರ ಆದ್ರೂ ನಾವು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಹಾಗೆ ಇನ್ನೊಂದು ಕಾರ್ ಸೀಟ್ ಬೆಲ್ಟ್. ಈಗ ಸೀಟ್ ಬೆಲ್ಟ್ ನನ್ನ ಕಣ್ಣೆದುರಿಗೆ ನಾನು ನೋಡಿದ್ದೆ. ಯಾಕಂದ್ರೆ ಇಲ್ಲೇ ಹತ್ತಿರದಲ್ಲಿ ಹಂಪಿ ಕೆರೆ ಮೇಲ್ಭಾಗದಲ್ಲಿ ಕಾರು 4 ಪಲ್ಟಾಗಿದೆ. ಎಲ್ಲರೂ ಗುಂಪು ಸೇರಿದ್ದಾರೆ, ಏನನ್ನ ಆಯ್ತೋ ಏನಂತ ಎಲ್ಲ ನಾನು ಹೋಗಿ ನೋಡಿದ್ದೀನಿ. ಬಟ್ ಅದು ಪಲ್ಟಾಗಿ ಆತ ಹೊರಗ್ಲಿಂದ ಬಂದು ಅವ್ರ ಅಪ್ಪಾಜಿಗೆ ಫೋನ್ ಮಾಡ್ತಾನೆ, ಅಮ್ಮ ನಾನು ಶೇಪ್ ಆಗಿದ್ದೀನಿ, ಏನ್ ತೊಂದರೆ ಆಗಿಲ್ಲ, ನಂದು ಅದು ಏರ್ ಬ್ಯಾಗ್, ನಾ ಸೀಟ್ ಬೆಲ್ಟ್ ಹಾಕೊಂಡಿದ್ದ ನನ್ನ ಏರ್ ಬ್ಯಾಗು ನನಗೆ ಸಹಾಯ ಮಾಡಿತ್ತು ಅಂತ ಹೇಳ್ದ. ನನಗೆ ಆಶ್ಚರ್ಯ ಆಯ್ತು, ಈ ಸೀಟ್ ಬೆಲ್ಟ್ ಹಾಕೋದ್ರಿಂದ ಎಷ್ಟು ಬೆನಿಫಿಟ್ ಇದೆಯಪ್ಪ ಅಂತಂದ್ರೆ. ನಾನು ಕೂಡ ಒಂದು 4-5 ಸಲ ಕಾರಲ್ಲಿ ಹೋಗ್ಬೇಕಾದ್ರೆ ಕೆಲವೊಂದು ಕಾರಲ್ಲಿ ಅದು ಅನೌನ್ಸ್ಮೆಂಟ್ ಆಗುತ್ತೆ, ಸೀಟ್ ಬೆಲ್ಟ್ ಇದು ಹಾಕೊಡ್ರಿ ಅಂತ. ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತೀವಿ, ಏನಪ್ಪ ಇದು ಇಷ್ಟು ಸೌಂಡ್ ಮಾಡ್ತತ್ತಲ್ಲ ಅಂತೇಳಿ. ಯಾವಾಗಲೂ ಪೊಲೀಸರು ಬಂದಾಗ ಮಾತ್ರ ಹಾಕೊಳ್ಳೋದು, ಆಮೇಲೆ ಬಿಚ್ಚಿಡೋದು, ಈ ತರ ಮಾಡೋದ್ರಿಂದ ನಾವು ಪ್ರತಿ ಒಂದು ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೋಬೇಕು. ಆಮೇಲೆ ಕಾರಲ್ಲಿ ಹೋಗ್ಬೇಕಾದ್ರೆ ನಾವು ಸೀಟ್ ಬೆಲ್ಟ್ ಹಾಕೋಬೇಕು. ನಮ್ಗೋಸ್ಕರ ಮತ್ತು ನಮ್ಮ ಫ್ಯಾಮಿಲಿಗೋಸ್ಕರ ಆದ್ರೂ ನಾವು ಹಾಕೊಂಡ್ರೆ ನಮ್ಮ ಜೀವನದಲ್ಲಿ, ಹಾಗೆ ನಮ್ನೆಲ್ಲ ನಂಬಿದವರಿಗೆ ನಾವು ಒಂದು ಮುಂದಿನ ದಿನದಲ್ಲಿ ಅವರಿಗೆ ಒಂದು ಹೆಲ್ಪ್ ಆಗಕ್ಕೆ ಸಾಧ್ಯ ಆಗುತ್ತೆ. ಎಸ್, ಕಟ್ಟೆ ಯರಿಸ್ವಾಮಿ ಅವರೇ, ಈಗ ಅಕ್ಷತಾ ಬಂದಿದ್ದಾರೆ. ಅಕ್ಷತಾ ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ ಕೇಳೋಣ. ಎಸ್ ಅಕ್ಷತಾ. ನಮಸ್ತೆ ಎಲ್ಲರಿಗೂ. ಸರ್, ನಾನು ಮೊದ್ಲಿಂದಾನು ನಿಮ್ದು ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನೇ ನೋಡ್ತಾ ಬಂದೆ. ಅದ್ರಿಂದ ಎಷ್ಟೋ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾ ಹೋದೆ. ಸೊ ಏನೋ ಸಮಥಿಂಗ್ ಇದೆ, ನಾನು ಕಲಿಬಹುದು, ಹೊಸ ವಿಷಯಗಳನ್ನು ತಿಳ್ಕೊಬಹುದು ಅಂತ ಅನಿಸ್ದಾಗ ಆ ಒಂದು ವಿಡಿಯೋ ನೋಡಿ ಅದ್ರ ವ್ಯೂ ಒಂದು ಅನಲೈಸ್ ಮಾಡಿ ನೋಡಿದಾಗ ನನಗೆ ಗೊತ್ತಿರೋ ಒಂದು ಪಾಯಿಂಟ್ ಅನ್ನ ನಾನು ಅಲ್ಲಿ ಎಡಪ್ ಮಾಡ್ತಿದ್ದೆ, ಕಮೆಂಟ್ ಮಾಡ್ತಿದ್ದೆ. ಆಗ ಸರ್ದು ಕಂಗ್ರ್ಯಾಚುಲೇಷನ್ಸ್, ಸಮೋನ್ ಇಸ್ ಲೈಕ್ ಯುವರ್ ಕಮೆಂಟ್ಸ್, ಇವಾಗ ಪಿನ್ಡ್ ಅಂತ ಬಂದಾಗ ಖುಷಿ ಆಗ್ತಾ ಇತ್ತು. ಏನೋ ಸಮಥಿಂಗ್ ಕಲಿತಾ ಇದ್ದೀನೋ, ಹೊಸದೇನೋ ಇನ್ಫಾರ್ಮೇಶನ್ ಗೆದರ್ ಆಗ್ತಿದೆ, ಹೊಸದ್ ಕಲಿಬೇಕು ಅಂತೇಳಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ಬಂದೆ. ಅವಾಗ ನನ್ಗೆ ಮಾಸ್ಟರ್ ಕ್ಲಾಸ್ ಒಂದು ಫ್ರೀ ವಿಡಿಯೋ ಸಿಕ್ತು ಸರ್. ಅವಾಗ ನಾನು ಹೊಸದಾಗಿ ಕಲಿಬಹುದು, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಗೊತ್ತಾಗಿ ನಿಮ್ ಕ್ಲಾಸಿಗೆ ಜಾಯ್ನ್ ಆಗಿದೆ ಸರ್. ಅದರಲ್ಲಿ ನಿಮ್ಮಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋ ಒಂದು ರೆಕಾರ್ಡ್ಸ್ ಏನಿದಾವಲ್ಲ ಸರ್, ಮಾಡ್ಯೂಲ್ದಲ್ಲಿ ಪಬ್ಲಿಕ್ ಸ್ಪೀಕಿಂಗ್, ಅದು ಪಾಯಿಂಟ್ಸ್ ನಂಗೆ ಆ ಒಂದು ವಿಡಿಯೋಗಳು ನಂಗೆ ಇನ್ಫಾರ್ಮೇಶನ್ ಜಾಸ್ತಿನೇ ಸಿಗ್ತಾ ಹೋಯ್ತು. ನಂಗೆ ಸ್ಟೇಜ್ ಕರೇಜ್ ಇದೆ ಸರ್, ಬಟ್ ಚೆನ್ನಾಗಿ ಮಾತಾಡ್ಬೇಕು, ಹೆಚ್ಚಿನ ವಿಷಯಗಳನ್ನ ನಾನು ಬೆಸ್ಟ್ ಎಂಕರ್ ಆಗ್ಬೇಕು ಅಂತೇಳಿ ಇಷ್ಟಪಡ್ತಿದ್ದೀನಿ ಸರ್. ಈಗ ನಾವು ರಕ್ಷಣಾ ಸಾಧನಗಳು, ಈ ಹೆಲ್ಮೆಟ್, ಸೀಟ್ ಬೆಲ್ಟ್, ಈ ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಅಂತೀರಿ ಅಕ್ಷತಾ? ಹಾ ಸರ್, ಸೇಫ್ಟಿ ಅನ್ನೋದು ಜೀವನಕ್ಕೆ ಬಹಳನೇ ಇಂಪಾರ್ಟೆಂಟ್ ಸರ್. ಅದಕ್ಕೆ ನೀವು ಅಮ್ಮನ ಪ್ರತಿನಿಧಿ ಅಂತ ಹೇಳಿ ಕರಿತಿದ್ರಿ. ಅಮ್ಮ ಅಂದ್ರೆ ಪ್ರತಿಯೊಂದನ್ನು ಕೇರ್ ಮಾಡ್ತಾ ಇರೋರು, ಕಾಳಜಿ ಮಾಡ್ತಾ ಇರೋರು. ಪ್ರತಿಯೊಂದು ಜೀವನದ ಒಂದೊಂದು ಘಟ್ಟದಲ್ಲೂ ಕೂಡ ಅಮ್ಮ ಯಾವಾಗ್ಲೂ ನಮ್ ಜೊತೆ ಇದ್ದಾಗ ಏನೋ ಒಂದು ಸೆಕ್ಯೂರ್ ಫೀಲ್ ಆಗುತ್ತೆ ಸರ್. ಅಮ್ಮ ಇದ್ಲು ಅಂದ್ರೆ ಯಾವ್ದೇ ರೀತಿಯ ಭಯ ಪಡೋದಿಲ್ಲ. ಅದೇ ರೀತಿ ನಾವು ವಾಹನಗಳನ್ನ ಚಲಾಯಿಸುತ್ತಿರುವಾಗ ಹೆಲ್ಮೆಟ್ ಹಾಕ್ತಾ ಇದ್ರೆ ಏನೋ ಸೆಕ್ಯೂರ್ ಫೀಲ್ ಇರುತ್ತೆ, ನಮ್ ಜೀವನಕ್ಕೆ ಏನೇ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ಖುಷಿಯಿಂದ ಇರ್ತೀವಿ ಸರ್, ಯಾವುದೇ ತೊಂದರೆ ಆಗೋದಿಲ್ಲ ಅಂತ. ಓಕೆ, ಗುಡ್, ಫೈನ್. ಡಾಕ್ಟರ್ ಅಮೃತರಾಜ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಡಾಕ್ಟರ್ ಅಮೃತರಾಜ್. ಸರ್, ಎಲ್ಲ ಆತ್ಮೀಯ ವೀಕ್ಷಕರಿಗೂ ಮತ್ತು ನಮಸ್ಕಾರ. ಇವತ್ತು ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್
ಬಟ್ ಅಮ್ಮನ ಪ್ರತಿನಿಧಿ ಅಂತ ಒಂದು ವಿಷಯದ ಬಗ್ಗೆ ಹೇಳ್ಬೇಕಂದ್ರೆ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಯಾವಾಗ್ಲೂ ಹಾಕುವಂತ ಇದ್ಬೇಕು ಸರ್. ಮತ್ ನಾವು ಇದರಿಂದ ನಮಗೆ ಆಕ್ಸಿಡೆಂಟ್ ಆಗ್ಲಿ ಮತ್ತೆ ಅನಾಹುತಗಳಾಗ್ಲಿ ಮತ್ತೆ ಯಾವುದೇ ಆಗೋಲ್ಲ. ಸೊ ಆಮೇಲೆ ಹೆಚ್ಚು ಹೆಚ್ಚು ಮತ್ ನಾವು ಇವನ್ನ ಉಪಯೋಗಿಸ್ಕೊಂತ ಇದ್ರೆ ಮತ್ ನಮ್ಮ ಫ್ಯಾಮಿಲಿ ಕೂಡ ಒಂದು ಏನೋ ಇರುತ್ತೆ, ಸೆಕ್ಯೂರ್ ಆಗಿರುತ್ತೆ ಸರ್. ಆಮೇಲೆ ಯಾರಿಗೋ ಒಂದ್ ಹೆದರಿ ಬಿಟ್ಟು ಮತ್ ನಾವ್ ಇನ್ನೊಬ್ರಿಗೆ ಹೆದರಿ ಬಿಟ್ಟು ಹಾಕುವಂತೇವೆ ಅನ್ನೋದಲ್ಲ. ಹೆಂಗ್ ಗೊತ್ತಾ ಕರೆಕ್ಟ್ ಇದು ಮತ್ ನಮ್ಮ ಒಂದು ಸ್ವಂತ ಒಂದು ಆತ್ಮವಿಶ್ವಾಸಕ್ಕೋಸ್ಕರ ಮತ್ ನಮ್ಮ ಒಂದು ಸೇಫ್ಟಿಗೋಸ್ಕರ ಮತ್ ನಮ್ಮ ಒಂದು ಸೇಫ್ಟಿಗೋಸ್ಕರ ಹಾಕೊಂತ ಇರ್ಬೇಕಾಗುತ್ತೆ ಸರ್ ಇದನ್ನ, ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಅನ್ನ. ಇಷ್ಟು ಹೇಳ್ಬಿಟ್ಟು ಈ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಸರ್. ನಮಸ್ಕಾರ. ಓಕೆ ಡಾಕ್ಟರ್ ಅಮೃತರಾಜ್, ಥ್ಯಾಂಕ್ ಯು ವೆರಿ ಮಚ್. ಆತ್ಮೀಯರೇ, ನಮ್ಮ ಜೊತೆ ರಾಮಚಂದ್ರ ಅವರು ಇದ್ದಾರೆ. ರಾಮಚಂದ್ರ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ರಾಮಚಂದ್ರ ಅವರೇ, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ ಅಮ್ಮನ ಪ್ರತಿನಿಧಿ ಅಂತ ಹೇಳ್ತೇವೆ. ಸ್ಪೀಡ್ ನೆಕ್ಸ್ಟ್, ಸೇಫ್ಟಿ ಫಸ್ಟ್ ಅಂತ. ಪ್ರತಿಯೊಂದಕ್ಕೂ ನಾವು ಯಾವುದನ್ನೇ ಆದ್ರೂ ನಮ್ಮ ರಕ್ಷಣೆ ಬೇಕಂತಂದ್ರೆ ಫಸ್ಟ್ ನಾವು ರಕ್ಷಿತವಾಗಿರ್ಬೇಕಂತಂದ್ರೆ ವಾಹನ ಚಲಾಯಿಸುವಾಗ ಪ್ರತಿಯೊಬ್ಬರು ಕೂಡ ಅದಕ್ಕಂತೇನೆ ನಿಯಮಗಳನ್ನ ಮಾಡಿದ್ದಾರೆ. ಅದನ್ನ ನಾವು ಪಾಲನೆ ಮಾಡಿದ್ರೆ ಅದರಿಂದ ಎಲ್ಲವೂ ನಮ್ಗೆ ಒಳ್ಳೇದೇ ಆಗುತ್ತೆ ಹೊರತು ಎಲ್ಲೂ ನಮ್ಗೆ ನಷ್ಟ ಆಗೋದಿಲ್ಲ. ಹಾಗೇನೆ ಅಮ್ಮನ ಪ್ರತಿನಿಧಿ ಅಂತ ಅಂದ್ರೆ ಅಮ್ಮ ಕೂಡ ಹಾಗೇನೆ ಈ ಅವರು ಬೇಕಾದ್ರೆ ಅಡ್ಡಿ ಆತಂಕಗಳಿಗೆ ಬೇಕಾದ್ರೆ ಅವರು ಮೈಯೊಡ್ಡೋದಕ್ಕೆ ಅವರು ಯಾವ್ದಾದ್ರು ನಷ್ಟ ಮಾಡ್ಕೊಳಕ್ಕೆ ರೆಡಿ ಇರ್ತಾರೆ ಹೊರತು ಆ ಮಕ್ಕಳಿಗೆ ಅದನ್ನ ಅವರು ತಡಿತಾರೆ, ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ಏನು ಸಲಕರಣೆಗಳಿದಾವೆ ನಮ್ಗೆ ಆ ಸೇಫ್ಟಿ ಮೆಜರ್ಸ್ ಅಂತ ಇರೋವಂತವನ್ನ ನಮ್ಮ ಹಿಂದೆ ನಾವೇನು ರಕ್ಷಣೆ ಪಟ್ಟಿರ್ತೀವೋ ನಾವು ಚಿಕ್ಕದರಲ್ಲಿ, ಅದೇ ರೀತಿ ನಾವು ಇಲ್ಲೂ ಕೂಡ ನಾವು ರಕ್ಷಿತರಾಗ್ತೀವಿ ಅಂತ ಅಂದ್ಬಿಟ್ಟು ನನ್ನ ಅಭಿಪ್ರಾಯ. ಓಕೆ, ಗುಡ್. ನಮ್ ಜೊತೆ ರವಿನಾಥ್ ಪಟ್ಟಣಿ ಶೆಟ್ಟಿ ಕೇಳಿಸ್ತಿಲ್ವಾ? ಇದ್ದಾರೆ, ಕಲಾವಿದ್ರು. ಅವ್ರೇನ್ ಹೇಳ್ತಾರೆ ಕೇಳೋಣ. ಎಸ್ ರವಿನಾಥ್. ಹೆಲ್ಮೆಟ್ ಅನ್ನೋದು ಈ ಟ್ರಾಫಿಕ್ ಇದರಲ್ಲಿ ನಮ್ಮ ಸರ್ಕಾರ ಕೊಟ್ಟಿರುವಂತ ಒಂದು ಇದು. ಅದು ಯಾಕೆ ಅಂತಂದ್ರೆ ನಾವು ಒಂದು ಮನುಷ್ಯನ ಒಂದು ಇದಕ್ಕೆ ದೇಹಕ್ಕೆ ಒಂದು ಶಿರನೇ ಒಂದು ದೊಡ್ಡ ಮುಖ್ಯವಾಗಿರುವಂತ ಅದು ದೇಹಕ್ಕೆ. ಅದಕ್ಕೆ ಇಂಜುರಿ ಆದ್ರೆ ಅದು ಎಷ್ಟು ತೊಂದರೆ ಆಗುತ್ತೆ ಅಂತಂದೇಳ್ಬಿಟ್ಟು ಚೆನ್ನಾಗಿ ಅರ್ಥ ಆಗ್ಲಿ ಅಂತಂದೇಳ್ಬಿಟ್ಟು. ಯಾಕೆಂದ್ರೆ ಅದಿಲ್ಲ ಅಂತ, ತಲೆ ಇಲ್ಲ ಅಂತಂದ್ರೆ ಮನುಷ್ಯನ ಪೂರ್ತಿ ಜೀವನ ಇಲ್ಲ. ಆದ್ರಿಂದ ಜೀವನ ಕಳ್ಕೊಳ್ತಾನೆ ಮನುಷ್ಯ ಅನ್ನೋ ಒಂದು ಹ್ಯೂಮನ್ ಬೀಯಿಂಗ್ ಒಂದು ರಾಜ್ಯಕ್ಕೆ ಲಾಸ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರ ಇದನ್ನೆಲ್ಲ ಮಾಡಿರೋದು. ಅದನ್ನ ನಾವು ಪಾಲನೆ ಮಾಡಿದ್ರೆ ನಮ್ಮ ಜೀವನವನ್ನ, ನಮ್ಮ ಕುಟುಂಬವನ್ನ, ನಮ್ಮನ್ನ ಕಾಪಾಡ್ಕೊಳ್ಳುವಂತದ್ದು ಒಂದು ಇದು ಬರುತ್ತೆ ನಮಗೆ. ಯಾವ್ದು ಬಂದಾಗ ಅದು ಸರ್ಕಾರದಿಂದ ಬಲವಂತವಾಗಿ ಹೇಳೋದು ಅಥವಾ ಬೇರೆಯವರಿಂದ ಹೇಳೋದಕ್ಕಿಂತ ನಾವೇ ಅದನ್ನ ಒಂದು ಸೇಫ್ಟಿಯಾಗಿ ತಂದ್ಕೊಳ್ಳೋದು. ಸೀಟ್ ಬೆಲ್ಟ್ ಆಗ್ಬೋದು. ಸೀಟ್ ಬೆಲ್ಟ್ ಹಾಕಿದ್ರೆ ಅದು ಯಾಕೆ ಅಂತಂದೇಳ್ಬಿಟ್ಟು ಅದಕ್ಕೆ ಸರ್ಕಾರದಿಂದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಆದಾಗ ಮುಂದಕ್ಕೆ ಬೀಳ್ಬಾರ್ದು, ಆಕ್ಸಿಡೆಂಟ್ ಆದಾಗ ಇಂಜುರಿ ಆಗ್ಬಾರ್ದು ಅಂತಂದೇಳ್ಬಿಟ್ಟು ಟೂ ವೀಲರ್ ಅಲ್ಲಿ ಹೆಲ್ಮೆಟ್ ಇದ್ ಮಾಡಿದ್ದಾರೆ. ಅದನ್ನ ಸರ್ಕಾರದಿಂದ ಮಾಡಿರುವಂತದನ್ನ ಆಗ್ಲಿ ಅಥವಾ ನಮ್ಮ ಸೇಫ್ಟಿಗಾಗ್ಲಿ ನಾವು ಅದನ್ನ ಪಾಲನೆ ಮಾಡ್ಲೇಬೇಕಾಗುತ್ತೆ. ಯಾಕೆ ಸರ್ಕಾರ ಮಾಡದೇ ಇದ್ರೂ ಪರವಾಗಿಲ್ಲ, ನಮ್ ಸೇಫ್ಟಿ ನಮಗೆ ಮುಖ್ಯ. ಅದಂತ ಸರ್ಕಾರ ಕ್ಲಾಸ್ ಆಗೋದಲ್ಲ, ನಮಗೆ ನಾವೇ ಲಾಸ್ ಮಾಡ್ಕೊಂತ ಇದೀವಿ. ಎಸ್ ಸರ್. ನಾವ್ ಲಾಸ್ ಆಗಬಾರ್ದು ಅಂತಂದ್ರೆ ನಾವ್ ಅದನ್ನ ಪಾಲನೆ ಮಾಡ್ಬೇಕು. ಸರ್ಕಾರ ಹೇಳಿ ಬಿಡ್ಲಿ, ಓಕೆ, ಸರ್ಕಾರ ಹೊಣೆ ಅಲ್ಲ ಅದಕ್ಕೆ, ನಮಗ್ ನಾವೇ ಹೊಣೆ. ಅದರಿಂದ ಅದು ನಮ್ ತಾಯಿನೇ ಆಗ್ಬೋದು, ನಾನೇ ಆಗ್ಬೋದು, ಅದು ನನ್ ತಾಯಿ ಆಗ್ಬೋದು, ನಾನು ಅದಕ್ಕೆ ಆಗ್ಬೋದು. ಆದ್ರೆ ಅದಕ್ಕೆ ನನ್ನ ತಲೆ ನಾನು ಮುಖ್ಯ. ಅದನ್ನ ನಾವು ಎಸ್, ಕಾಪಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಎಷ್ಟೋ ಜನ ಪೊಲೀಸ್ಗಳಿಗೋಸ್ಕರ ಹೆಲ್ಮೆಟ್ ಸೀಟ್ ಬೆಲ್ಟ್ ಹಾಕ್ತಾರೆ, ನಿಮಗೋಸ್ಕರ. ಅಷ್ಟೇ ಅಲ್ಲ ಸ್ವಾಮಿ, ಲೈಫ್ ನಮ್ದೇನೆ ಅಂತ ನಾನು ಕರಿತೇನೆ. ನಾವು ಇಂಪಾರ್ಟೆಂಟ್ ಫಸ್ಟ್ ಲೈಫಲ್ಲಿ. ನಾವು ನೋಡ್ಕೋಬೇಕಲ್ವಾ, ನಮ್ಮ ರಕ್ಷಣೆ ನೋಡ್ಕೊಂಡು ಆಮೇಲೆ ಇತರ ರಕ್ಷಣೆ. ಸರ್ಕಾರ ಇರ್ತಾರ ಇಲ್ಲ, ನಾವೇ ಇಲ್ಲ ಅಂದ್ರೆ ಸರ್ಕಾರ ಇರೋದಿಲ್ಲ. ಈ ವಿಮಾನದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಹೇಳ್ತಾರೆ ಸೀಟ್ ಬೆಲ್ಟು ಅಥವಾ ಇನ್ನೊಂದು ನೀವು ಆಕ್ಸಿಜನ್ದು ಪೈಪ್ ಏನಾರು ಹಾಕೋಬೇಕಾದ್ರೆ ಫಸ್ಟ್ ನೀವು ಹಾಕ್ಕೊಳ್ಳಿ, ಆಮೇಲೆ ಬೇರೆಯವ್ರದ್ದು ಹಾಕೋದಕ್ಕೆ ಅಥವಾ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಅದರ ಅರ್ಥ ನಾವು ಜೀವನದಲ್ಲಿ ನಮ್ಮನ್ನು ನಾವು ಫಸ್ಟು ನೋಡ್ಕೋಬೇಕು. ಓಕೆ, ಅಮ್ಮನ ಪ್ರತಿನಿಧಿ ಅಂತ ಯಾಕೆ ಹೇಳಿದೆ ಅಂದರೆ, ಎಲ್ಲ ವಾಹನಗಳಲ್ಲಿ ನಮ್ಮ ಜೊತೆ ನಮ್ಮ ಅಮ್ಮ ಇರಲ್ಲ, ಕರೆಕ್ಟಾ? ಸೊ ನಿಮಗೆ ಅಮ್ಮಂಗೆ ಗೌರವ ಕೊಡ್ತೀರಿ ಅಂತ ಗೊತ್ತು. ಅದಕ್ಕೋಸ್ಕರ ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್, ಅಮ್ಮನ ಪ್ರತಿನಿಧಿ. ಅಮ್ಮನನ್ನು ಈ ಸಂದರ್ಭದಲ್ಲಿ ನೀವೆಲ್ಲರೂ ಜ್ಞಾಪಿಸ್ಕೊಳ್ತೀರಿ, ಗೌರವ ಕೊಡ್ತೀರಿ. ಆ ಒಂದು ದೃಷ್ಟಿಯಿಂದ ನಾವು ನಿಮಗೆ
ಈ ವಿಚಾರವನ್ನು ಹೇಳಿದ್ದೇವೆ. ನಿಮಗೇನು ಅನ್ನಿಸ್ತು ದಯಮಾಡಿ ಕಾಮೆಂಟ್ ಮಾಡಿ. ಓಕೆ, ನಮ್ಮನ್ನು ಸೋಷಿಯಲ್ ಮೀಡಿಯಾನಲ್ಲಿ ನಮ್ಮನ್ನು ಫಾಲೋ ಮಾಡಿ. ಜಯಪ್ರಕಾಶ್ ನಾಗ್ತಿಲ್ ಯೂಟ್ಯೂಬ್ ಚಾನಲ್ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಎರಡನ್ನೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ನೋಟಿಫಿಕೇಶನ್ ಆಲ್ ಅಂತ ಪ್ರೆಸ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ. ನಮಸ್ಕಾರ.